ಹಾಯ್ ವಿದ್ಯಾರ್ಥಿಗಳೇ, ತಮಗೆಲ್ಲ ನವೋದಯ ತರಬೇತಿ ಕ್ಲಾಸಿಗೆ ಸ್ವಾಗತ. ಇವತ್ತಿನ ದಿನ ನಾವು 5ನೇ ಅಧ್ಯಾಯವಾಗಿರುವಂತಹ ಲ ಸ ಅ ಮತ್ತು ಮ ಸ ಬಗ್ಗೆ ತಿಳಿದುಕೊಳ್ಳೋಣ. ಲ ಸ ಅ ಅಂದರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಇದನ್ನ ಇಂಗ್ಲೀಷ್ನಲ್ಲಿ LCM ಅಂತ ಕರೀತಾರೆ. LCM ಲೋವೆಸ್ಟ್ ಕಾಮನ್ ಮಲ್ಟಿಪಲ್. ಅದೇ ರೀತಿ ಮ ಸ ಅ ವನ್ನು ಮಹತ್ತಮ ಸಾಮಾನ್ಯ ಅಪವರ್ತನ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. LCM ಅಂದರೆ ಲೋವೆಸ್ಟ್ ಕಾಮನ್ ಮಲ್ಟಿಪಲ್, ಮ ಸ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಅವುಗಳ ಬಗ್ಗೆ ಯಾವ ರೀತಿ ಅಂತ ಸಮಸ್ಯೆಗಳು ಬರ್ತಾ ಇದೆ ಅನ್ನೋದು ನೋಡೋಣ. ಹೇಗೆ ಲಸ ಕಂಡುಹಿಡಿಬೇಕು, ಹೇಗೆ ಮಸ ಕಂಡುಹಿಡಿಬೇಕು ಅನ್ನೋದನ್ನು ನೋಡೋಣ. ಈಗ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಲಸ ಕಂಡುಹಿಡಿಯೋದು 12 ಮತ್ತು 15. 12 ಮತ್ತು 15 ಅಲ್ಲ, ಲಸ ಕಂಡುಹಿಡಿಯೋದು ಅಂತ ಕೊಟ್ಟಿದ್ದಾರೆ. ನಾವು ಲಸವನ್ನು 2 ವಿಧಾನದಲ್ಲಿ ಕಂಡುಹಿಡಿಯಬಹುದು. ಒಂದು ಭಾಗಾಕಾರ ವಿಧಾನ, ಇನ್ನೊಂದು ಅಪವರ್ತ್ಯ ವಿಧಾನ. ಸೊ ಭಾಗಾಕಾರದ ವಿಧಾನದಲ್ಲಿ ನಾವು ಮಾಡಬೇಕಾದ್ರೆ ಶೇಷ 1 ಬರುವವರೆಗೆ ನಾವು ಭಾಗಿಸ್ತಾ ಹೋಗ್ಬೇಕು. ಅದು ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ಬೇಕು. ಈಗ ಒಂದು ಉದಾಹರಣೆ ನೋಡಿ. 12 ಮತ್ತು 15 ಕೊಟ್ಟಿದ್ದಾರಲ್ಲ, ಸರಿ, ಈ 2 ಸಂಖ್ಯೆಗಳು ಭಾಗ ಹೋಗ್ತಾ ಇರಬೇಕು. ಎಲ್ಲಿವರೆಗೆ? ಶೇಷ 1 ಬರುವವರೆಗೆ ಚಿಕ್ಕ ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. ಸರಿ, ಚಿಕ್ಕ ಸಂಖ್ಯೆ ಅಂದ್ರೆ ಇದು ಯಾವುದರಲ್ಲಿ ಭಾಗ ಹೋಗ್ತಾ ಇದೆ? 2ರಲ್ಲಿ ಹೋಗ್ತಾ ಇದೆ. 2 6 12, 2 ಮಗ್ಗಿಯಲ್ಲಿ 15 ಇಲ್ಲ, ಹಾಗೆ ಇಡೋಣ. ನೆಕ್ಸ್ಟ್ 2ರಿಂದ ಹೋಗುತ್ತೆ ನೋಡಿ. ಇದು 2 3 6, 2 ಮಗ್ಗಿಯಲ್ಲಿ 15 ಇಲ್ಲ, ಹಾಗೆ ಇಡೋಣ. ನೆಕ್ಸ್ಟ್ ಇದು 3 ಮತ್ತು 15 3ರಿಂದ ಹೋಗ್ತದೆ ನೋಡಿ. 3 1 3, 3 5 15, ಹಿಂಗೆ ಭಾಗಿಸ್ತಾ ಹೋಗ್ಬೇಕು. ಇಲ್ಲಿ ಶೇಷ 1 ಬಂತಿದ್ರು 12ರದು, ಬಟ್ 15ರದ್ದು ಇನ್ನೂ 1 ಬಂದಿಲ್ಲ. ಇಲ್ಲಿ 5 ಇದೆ. 5 ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತೆ? 5ರಿಂದ ಭಾಗ ಹೋಗುತ್ತೆ. ಇದು 1ಕ್ಕೆ 1 ಇಡಿ, 5 1 5. ಸೊ 12 ಮತ್ತು 15ರ ಲ ಸ ನೋಡಿ. ಲ ಸ ಅ ಇವುಗಳನ್ನು ಗುಣಾಕಾರ ಮಾಡಬೇಕು. 2 × 2 × 3 × 5 ಎಷ್ಟು ಬಂತು ನೋಡಿ. 2 7 4, 4 3 12, 12 5. ನಾವು ಭಾಗಾಕಾರ ವಿಧಾನದಿಂದ ಮಾಡಿದಾಗ ಲಸ ಎಷ್ಟು ಬಂತು? ನಮ್ಮದು 60 ಬಂತು. ಯಾವ ಸಂಖ್ಯೆಯಿಂದ ಭಾಗಿಸಿರುತ್ತೇವೆಯೋ ಆ ಸಂಖ್ಯೆಗಳನ್ನು ಗುಣಾಕಾರ ಮಾಡಬೇಕು. ಗುಣಾಕಾರ ಮಾಡಿದಾಗ ಬಂದಂಥ ಉತ್ತರವೇ ಏನಾಗಿರ್ತದೆ? ಗುಣೋತ್ತರವೇ ಲಸ ಆಗಿರುತ್ತದೆ. ಲಸ ಅಂತೂ 60 ಬಂತು. ಸರಿ, ಈಗ ನೆಕ್ಸ್ಟ್ ಅಪವರ್ತ್ಯ ವಿಧಾನದಿಂದ ಮಾಡೋಣ. ಅಪವರ್ತ್ಯ ವಿಧಾನದಿಂದ ಮಾಡಬೇಕಾದ್ರೆ 12ರ ಅಪವರ್ತ್ಯಗಳನ್ನು ಬರೀಬೇಕು. 12ರ ಅಪವರ್ತ್ಯಗಳು ಅಂದರೆ 12ರ ಗುಣಕಗಳು. 12 24, 36, 48, 60, 72, 84, 96, 108, 120 ಈ ರೀತಿಯಾಗಿ ಬರಿತಾ ಹೋಗ್ಬೇಕು. ಸೊ ಅದೇ ರೀತಿಯಾಗಿ 15ರದ್ದು ಬರಿತಾ ಹೋಗ್ಬೇಕು. 15, 30, 45, 60, 75, 90, 105, 120, 135, 150. ಸರಿ, ಇವೆರಡರಲ್ಲಿ ಅಪವರ್ತ್ಯ ವಿಧಾನದಿಂದ ಮಾಡಿದಾಗ ಇಲ್ಲಿ ನಾವು ಸಾಮಾನ್ಯ ಅಪವರ್ತ್ಯಗಳನ್ನು ಬರೀಬೇಕು. ಸಾಮಾನ್ಯ ಅಪವರ್ತ್ಯಗಳು. ಸ ಅ ಅಂದರೆ ಸಾಮಾನ್ಯ ಅಪವರ್ತ್ಯ. ಯಾವುದಿದೆ ಸಾಮಾನ್ಯ ಅಪವರ್ತ್ಯ ನೋಡಿ. ಇದರಲ್ಲಿ ಬರೆದಿರುವಂಥ ಅಪವರ್ತ್ಯಗಳಲ್ಲಿ ಸಾಮಾನ್ಯ ಅಪವರ್ತ್ಯವನ್ನು ಹುಡುಕಬೇಕು. ಇಲ್ಲಿ 60 ಇದೆ, ಇಲ್ಲಿ 60 ಇದೆ. ಸೊ 1 ಸಾಮಾನ್ಯ ಅಪವರ್ತ್ಯ ಬಂತು. ನೆಕ್ಸ್ಟ್ ನೋಡಿ, 120 ಇದೆ, 120 ಇದೆ. ಈ ಬಂದಂಥ ಸಾಮಾನ್ಯ ಅಪವರ್ತ್ಯಗಳಲ್ಲಿ ಲಘುತ್ತಮ. ಲಘುತ್ತಮ ಅಂದರೆ ಚಿಕ್ಕದು. ಇದರಲ್ಲಿ ಯಾವ ಚಿಕ್ಕದಿದೆ? 60 ಇದೆ. ಸೊ ಅದೇ ಏನಾಗಿರ್ತದಪ್ಪ ಅಂದರೆ ಲ ಸ ಅ ಆಗಿರ್ತದೆ. ಲ ಸ ಅ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಸಾಮಾನ್ಯ ಅಪವರ್ತ್ಯಗಳಲ್ಲಿ ಲಘುತ್ತಮ ಚಿಕ್ಕದಾಗಿರೋದು ಯಾವುದು? ಅದನ್ನು ಬರೀಬೇಕು. ಅದೇ ಏನಾಗಿರುತ್ತೆ? ಲಸ ಆಗಿರುತ್ತೆ. ಲಸ ಎಷ್ಟಾಯಿತು? 60. ಇಲ್ಲಿ ಸಹಿತ ಎಷ್ಟು ಬಂದಿದೆ? 60 ಬಂದಿದೆ ಲಸ. ಸೊ ಈ ರೀತಿಯಾಗಿ ನಾವು ಭಾಗಾಕಾರ ವಿಧಾನದಿಂದ ಹಾಗೂ ಅಪವರ್ತ್ಯ ವಿಧಾನದಿಂದ ನಾವು ಲಸವನ್ನು ಫೈಂಡ್ ಔಟ್ ಮಾಡಬಹುದು ಸರಳವಾಗಿ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡಿ, ಇಲ್ಲಿ ಭಾಗಾಕಾರ ಇಲ್ಲಿ ಕೊಟ್ಟಿದ್ದಾರೆ 8, 12, 16 ಕೊಟ್ಟಿದ್ದಾರೆ. ಸೊ 8, 12, 16ದು ಭಾಗಾಕಾರ ವಿಧಾನದಿಂದ ಮಾಡ್ತಾ ಹೋಗೋಣ. 8, 12, 16 ಶೇಷ 1 ಬರುವವರೆಗೂ ನಾವು ಏನು ಮಾಡ್ತಾ ಹೋಗ್ಬೇಕು? ಭಾಗಾಕಾರ ಮಾಡ್ತಾ ಹೋಗ್ಬೇಕು. ಸರಿ, ಇಲ್ಲಿ ನೋಡಿ, ಚಿಕ್ಕ ಸಂಖ್ಯೆಯಿಂದ ಭಾಗಿಸಿ ಸಮಸಂಖ್ಯೆ ಇದಾವೆ. 2, 2 4 8, 2 6 12, 2 8 16. ಮತ್ತೆ 2ರಿಂದ ಬರ್ತಾ ಇದೆ ನೋಡಿ. 2 2 4, 2 3 6, 2 4 7. ಮತ್ತೆ ಇವು 2ರಿಂದ ಹೋಗ್ತಾ ಇದೆ ನೋಡಿ. 2 1 2, 2ರ ಮಗ್ಗಿಯಲ್ಲಿ 3 ಇಲ್ಲ, ಹಾಗೆ ಇಡಿ. ನೆಕ್ಸ್ಟ್ 2 2 4, ಇದಂತೂ 1 ಬಂತು. ನೆಕ್ಸ್ಟ್ ಇದು 1ಕ್ಕೆ 1 ಇಡಿ. 2ರ ಮಗ್ಗೆ 3 ಇಲ್ಲ, ಹಾಗೆ ಇಡಿ. 2 1 2. ನೆಕ್ಸ್ಟ್ ಇದು 3 1 ಬರಬೇಕಾದ್ರೆ 3ರಿಂದ ಭಾಗಿಸ್ಬೇಕು. ನಮ್ಮ ಲಸ ಎಷ್ಟಾಯ್ತು ನೋಡಿ. ಲ ಸ ಲಸ ಇವುಗಳನ್ನು ಏನು ಮಾಡ್ತಾ ಹೋಗ್ಬೇಕು? ಗುಣಾಕಾರ ಮಾಡ್ತಾ ಹೋಗ್ಬೇಕು. ಯಾವ ಸಂಖ್ಯೆಯಿಂದ ಭಾಗಿಸಿದ್ವಿ ಅವುಗಳೆಲ್ಲವನ್ನು 2 × 2 ×
2 ಇಂಟು 2 ಇಂಟು 3. ಸೊ ಗುಣಾಕಾರ ಮಾಡಿ 2 ಎಳೆ 4, 4 ಎಳೆ 8, 8 ಎಳೆ 16, 16 ಮೂರಲೆ 48. ಇದು ಭಾಗಾಕಾರ ವಿಧಾನದಿಂದ ನಾವು ಲೆಕ್ಕವನ್ನು ಮಾಡಿದಾಗ ದೊರೆತಂತ ಒಂದು ಲಸ ಎಷ್ಟು? 48. ಅಂದರೆ ಸಂಖ್ಯೆ ಕೊಟ್ಟಂತ ಸಂಖ್ಯೆಗಳು ಶೇಷ 1 ಬರುವವರೆಗೂ ನಾವೇನ್ ಮಾಡ್ತಾ ಹೋಗ್ಬೇಕು? ಭಾಗಾಕಾರ ಮಾಡ್ತಾ ಹೋಗ್ಬೇಕು. ಅದನ್ನೇ ನಾವು ಅಪವರ್ತ್ಯ ವಿಧಾನದಿಂದ ಹೆಂಗ್ ಮಾಡಬೇಕು? 8ರ ಒಂದು ಅಪವರ್ತ್ಯಗಳನ್ನು ಬರಿತಾ ಹೋಗ್ಬೇಕು. 8, 16, 24, 32, 48. ಸರಿ, 12 ಬರ್ಕೊಳ್ಳೋಣ. 12, 24, 36, 48. ಸರಿ, 16 ಬರ್ಕೊಳ್ಳೋಣ. 16, 32, 48, 60. ಸರಿ, ಇವುಗಳಲ್ಲಿ 3ರಲ್ಲಿ ಇರಬೇಕು. ಈ ಕೊಟ್ಟಂತ ಸಂಖ್ಯೆ 3 ಇದಾವಲ್ಲ, 8, 12, 16. ಈ 3ರಲ್ಲಿ ಸಾಮಾನ್ಯವಾಗಿರೋದು ಯಾವುದು? ಅದು ನಾವು ಗುರುತು ಹಾಕೋಬೇಕು. ಸಾಮಾನ್ಯವಾಗಿರೋದು ನೋಡಿ, ಇದು 48 ಇದೆ, ಇಲ್ಲಿ 48 ಇದೆ, ಇಲ್ಲಿ ಅಂದರೆ ಚಿಕ್ಕದೇ ಇರೋದು. ಇದಕ್ಕಿಂತ ನೆಕ್ಸ್ಟ್ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಬರೋದು 48 ಡಬಲ್ 96 ಬರುತ್ತೆ. ಸೊ ಹಾಗಾದರೆ 8, 12 ಮತ್ತು 16ರ ಲಸ ಅಪವರ್ತ್ಯ ವಿಧಾನದಿಂದ ಕಂಡುಹಿಡಿದಾಗ ಎಷ್ಟು ಬಂತು? 48 ಬಂತು. ಇದನ್ನ ಅಪವರ್ತ್ಯ ವಿಧಾನದಿಂದ ಲಸ ಅವನ್ನು ನಾವು ಕಂಡುಹಿಡಿದು ಅಂತ ಹೇಳ್ತಾ ಇದ್ದೇವೆ. ಲಸ ಅಂದರೆ ಬಂದಂಥ ಅಪವರ್ತ್ಯಗಳಲ್ಲಿ ಅತ್ಯಂತ ಚಿಕ್ಕದಾದ ಸಾಮಾನ್ಯ ಅಪವರ್ತ್ಯವನ್ನು ಹೇಳೋದು. ಚಿಕ್ಕದಾದ ಸಾಮಾನ್ಯ ಅಪವರ್ತ್ಯ 48. ನೆಕ್ಸ್ಟ್ ಬರುವಂಥ ಅಪವರ್ತ್ಯ ಯಾವ್ದಪ್ಪ ಅಂದರೆ 96 ಬರುತ್ತೆ. ಅದರ ನೆಕ್ಸ್ಟ್ ಅಂದರೆ 48ರ ಗುಣಕಗಳು ಅಪವರ್ತ್ಯಗಳಾಗಿ ಸಾಮಾನ್ಯ ಅಪವರ್ತ್ಯಗಳಾಗಿ ಬರ್ತಾ ಇದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಸಾಮಾನ್ಯ ಅಪವರ್ತ್ಯಗಳಾಗಿ 60ರ ಗುಣಕಗಳು ಬರ್ತಾ ಇದೆ. 60, 120, 180 ಈ ರೀತಿಯಾಗಿ ಬರ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್ ಇನ್ನೊಂದೆರಡು ಉದಾಹರಣೆ ನೋಡೋಣ. ಈ 3ನೇ ಪ್ರಶ್ನೆಯಲ್ಲಿ ಇದೊಂದು ರೀತಿಯಾಗಿ ಲಸ ಕಂಡುಹಿಡಿಯುವಂತ ಕೊಟ್ಟಿದ್ದಾರೆ. 2 ಇಂಟು 3 ಇಂಟು 5, 2 ಇಂಟು 5 ಇಂಟು 7 ಗಳ ಲಸ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲು ಸಂಖ್ಯೆಗಳು ಕೊಟ್ಟಿದ್ರು, ಸಂಖ್ಯೆಗಳ ಆಧಾರದ ಮೇಲೆ ನಾವು ಲಸವನ್ನು ಕಂಡುಹಿಡಿದ್ವಿ ಅಲ್ವಾ. ಸೊ ಹೀಗೆ ಕೊಟ್ಟಾಗ ಹೇಗೆ ಮಾಡಬೇಕು? ಮೊದಲ ವಿಧಾನವನ್ನು ತೋರಿಸ್ತೀನಿ, ತೋರಿಸ್ಬಿಟ್ಟು ನೆಕ್ಸ್ಟ್ ಇದ್ರ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇನೆ. ಸರಿ, ಇವುಗಳನ್ನು ಗುಣಾಕಾರ ಮಾಡೋಣ. 2 3 6, 6 5 30 ಬರ್ಕೊಳ್ಳೋಣ. ನೆಕ್ಸ್ಟು 2 5 10, 10 7 70 ಬರ್ಕೊಳ್ಳೋಣ. ಸೊ ಇವೆರಡನ್ನು ನಾವು ಏನು ಮಾಡ್ತಾ ಹೋಗೋಣ? ಲಸ ಕಂಡುಹಿಡಿಯೋಣ. ಅಂದರೆ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಬೇಕು. ಸರಿ, ಸಮ ಸಂಖ್ಯೆ ಇದೆ, 2ರಿಂದ ಹೋಗುತ್ತೆ. ನೋಡಿ, 2 1 2, ಇಲ್ಲಿ 3ರಲ್ಲಿ 2 ಹೋದರೆ 2 1 2, 1 ಉಳಿತು, 0 ಹಿಂದೆ ಬರುತ್ತೆ, 10 ಆಯಿತು, 2 5 10. ಇಲ್ಲಿ 7 ಇದೆ, 2 3 6, 1 ಉಳಿತು, 10 ಆಯಿತು, 2 5 10. ಸರಿ, ನೆಕ್ಸ್ಟು 15 ಮತ್ತು 35 ಬಂತು. ಸರಿ, 15 ಮತ್ತು 35 ಇದು 3 ಮಗ್ಗೆಯಲ್ಲಿದೆ ಅಲ್ವಾ. ಸರಿ, 3 5 15, ಇದು 3 ಮಗ್ಗೆಯಲ್ಲಿಲ್ಲ, ಹಾಗೆ ಬರೆಯೋಣ. ನೆಕ್ಸ್ಟ್ ನೋಡಿ, 5 1 5, 5 2 35, 7 1 7. ಅಂದರೆ ಬಂದಂಥ ಲಸ ಎಷ್ಟು ನಮ್ಮದು ನೋಡಿ? ಲಸ 2 ಇಂಟು 3 ಇಂಟು 5 ಇಂಟು 7. ಸೊ 4 ಸಂಖ್ಯೆಗಳು ಬಂತು. ಸೊ ಅವ್ರು ಕೊಟ್ಟಿದ್ದು ನೋಡಿ, ಅವ್ರು ಕೊಟ್ಟಿರೋದು ಬರ್ತಾ ಇದೆ ನೋಡಿ, 2 ಇಂಟು 3 ಇಂಟು 7 ಮತ್ತು 2 ಇಂಟು 5 ಇಂಟು 7. ಸೊ ಇಲ್ಲಿ 2 ಬಂದಿದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಅಂದರೆ ಎರಡು ಕಡೆಗೆ 2 2 ಇದ್ದಾಗ ಒಂದನ್ನು ಏನು ಮಾಡಬೇಕು? ಕ್ಯಾನ್ಸಲ್ ಮಾಡಬೇಕು. ಸೊ ಇಲ್ಲಿ 3 ಇದೆ, ಇಲ್ಲಿ 3 ಇದೆ. ಓಕೆ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 7 ಇದೆ. 7 ಎರಡು ಕಡೆ ಬಂದಿದೆ, ಒಂದು ಸೈಡ್ ಏನು ಮಾಡಬೇಕು? ಕ್ಯಾನ್ಸಲ್ ಮಾಡಬೇಕು. ಅಂದರೆ ಅವರು ಕೊಟ್ಟಿರುವಂಥ ಸಂಖ್ಯೆ ನೋಡಿ, 2 ಇಂಟು 3 ಇಂಟು 3 ಇಂಟು 5, 2 ಇಂಟು 3 ಇಂಟು 5, 2 ಇಂಟು 5 ಇಂಟು 7, 2 ಇಂಟು 5 ಇಂಟು 7 ಅಲ್ವಾ. ಸೊ ಹೀಗೆ ಇದ್ದಾಗ ನಮ್ಗೆ ಬಂದಂಥ ಲಸ ನೋಡಿ ಇಲ್ಲಿದೆ. ಸೊ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಎರಡು ಕಡೆಗೆ 2 ಇದ್ದಾಗ ಒಂದೇ 2 ಬಂದಿದೆ, ಒಂದು ಕ್ಯಾನ್ಸಲ್ ಆಯಿತು, ಒಂದು ಕ್ಯಾನ್ಸಲ್. ನೆಕ್ಸ್ಟ್ ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲಿಲ್ಲ, ಅಂದರೆ ತಗೋಬೇಕು ಅದನ್ನು. ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಒಂದು ಕಡೆಗೆ ಕ್ಯಾನ್ಸಲ್. ಇಲ್ಲಿ 7 ಇದೆ, ಇಲ್ಲಿ 7 ಬಂದಿದೆ. ಅಂದರೆ ಎರಡು ಕಡೆಗೆ ಇದ್ದದ್ದನ್ನ ಒಂದು ಬರೆದುಕೊಳ್ಬೇಕು. ಇಲ್ಲಿ ಎರಡು ಕಡೆಗೆ ಇದೆಯಲ್ವಾ, 2 ಒಂದು ಬರೆದುಕೊಳ್ಳಿ. 3 ಇಲ್ಲ, ಅದನ್ನು ಬರೆದುಕೊಳ್ಬೇಕು. 5 ಎರಡು ಕಡೆಗಿದೆ, ಒಂದು ಮಾತ್ರ ಬರೆದುಕೊಳ್ಬೇಕು. 7 ಇದು ಒಂದೇ ಕಡೆಗಿದೆ, ಅದನ್ನು ಬರೆದುಕೊಳ್ಬೇಕು. ಅಂದರೆ ಎರಡು ಕಡೆಗೆ ಕೊಟ್ಟಿದ್ದನ್ನ ಅಥವಾ 3 ಸಾರಿ ಕೊಟ್ಟಿದ್ರೆ ಅಂತ ತಿಳ್ಕೊಳ್ರಿ, ಒಂದೇ ಸಾರಿ ಬರೆದುಕೊಳ್ಬೇಕು. ಈಗ 2 ಕೊಟ್ಟಿದ್ದಾರೆ, 2ರಲ್ಲಿ ಒಂದನ್ನು ಮಾತ್ರ ಏನಪ್ಪ ಅಂದ್ರೆ ನಾವು ಸಾಮಾನ್ಯವಾಗಿರೋದನ್ನು ಬರೆದುಕೊಳ್ಬೇಕು. ಅವಾಗ ಏನಪ್ಪ ಅಂದ್ರೆ ಅವುಗಳ ಗುಣಲಬ್ಧವೇ ಏನಾಗಿರುತ್ತೆ? ಲಸ ಆಗಿರುತ್ತೆ. ಸೊ ಇದು ಇಷ್ಟೇ ಕೊಡ್ಬೋದು ಉತ್ತರದಲ್ಲಿ, ಅಥವಾ ಇದನ್ನು ಗುಣಾಕಾರ ಮಾಡಿ ಕೊಡ್ಬೋದು. 3 ಎಳ್ಳೆ 6,
6 5 30, 37 ಗುಣಿಸಿದ್ರೆ 210, 37 210. ಸೊ ಇದು ಬಂದಂತ ಉತ್ತರ 210. ಇದು ಅರ್ಥ ಆಯ್ತು ತಮಗೆ. ಇವೆರಡರಲ್ಲಿ ಸಾಮಾನ್ಯವಾಗಿರುವುದನ್ನ ಒಂದು ಸಾರಿ ಬರೆದುಕೊಂಡು ಉಳಿದಂಥವನ್ನ ಒಂದೇ ಸಾರಿ ಕೊಟ್ಟಿದ್ರೆ ಅವುಗಳನ್ನು ಬರೆದುಕೊಳ್ಬೇಕು. ಈ ರೀತಿಯಾಗಿ ನಾವು ಲಸವನ್ನು ಕಂಡುಹಿಡಿಯಬೇಕು. ಇಲ್ಲಿ ನೋಡಿ 4 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. 4, 6, 20, 36 ಲಸ ಕೇಳಿದ್ದಾರೆ. ಇವುಗಳನ್ನು ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗಬೇಕು. ಸರ್ ಚಿಕ್ಕ ಸಂಖ್ಯೆಯಿಂದ ಅಂದರೆ ಸಮ ಸಂಖ್ಯೆ ಇದಾವಲ್ಲ, 2ರಿಂದ ತಗೊಳ್ಳಿ. 2 2 4, 2 3 6, 2 10 20. ನೋಡಿ 3 ಇದೆ, 2 1 2, ಇದು 1 ಉಳಿತು, 16 ಆಯಿತು, 2 8 13. ನೆಕ್ಸ್ಟ್ 2ರಿಂದ ತಗೊಳ್ಳಿ. 2 1 2, 2 ಬಗ್ಗೆ ಇಲ್ಲಿ 3 ಇಲ್ಲ, ಹಾಗೆ ಬರೆಯಿರಿ. 2 5 10, 2 9 18. ಸರ್ ಈಗ 3ರಿಂದ ತೆಗೆದುಕೊಳ್ಳೋಣ. 1 1 3 1 3, 3 ಬಗೆಯಲ್ಲಿ 5 ಇಲ್ಲ, ಹಾಗೆ ಬರೆಯಿರಿ. 3 3 9. ನೆಕ್ಸ್ಟ್ 3 ತೆಗೆದುಕೊಳ್ಳೋಣ. 5 ಹಾಗೆ ಬರೆಯಿರಿ. 3 1 3. ನೆಕ್ಸ್ಟ್ ಉಳಿದಿರೋದು 5 ಒಂದೇ ಅಲ್ವಾ, 5 1 ಬರೆದ್ರೆ ಛೇದದಲ್ಲಿ ಎಲ್ಲವೂ 1 ಬರುತ್ತೆ. 5 1 5. ಸರಿ, ಇವೆಲ್ಲವೂ ಏನಪ್ಪ ಚಿಕ್ಕ ಸಂಖ್ಯೆಗಳು ಬಂದಿದೆ. ಜೊತೆಗೆ ಅವಿಭಾಜ್ಯ ಅಪವರ್ತಗಳಿದ್ದಾವೆ, ಇವು ಗೊತ್ತಿರಲಿ. ಸರಿ, ಇವುಗಳನ್ನು ಗುಣಾಕಾರ ರೀತಿಯಲ್ಲಿ ಬರೆಯೋಣ. ನಮ್ಮ ಲಸ ಎಷ್ಟಾಗುತ್ತೆ ನೋಡಿ. ಲಸ ಕಂಡುಹಿಡಿಬೇಕಾದ್ರೆ ಛೇದದಲ್ಲಿ ಎಲ್ಲವೂ 1 ಬಂದಿರಬೇಕು. 2 × 2 × 3 × 3 ಇದು ಉತ್ತರ ಆಗಿರುತ್ತೆ. ಅಥವಾ ಇವು ಮಲ್ಟಿಪ್ಲಿಕೇಶನ್ ಮಾಡಿ ಉತ್ತರ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಮಲ್ಟಿಪ್ಲಿಕೇಶನ್ ಮಾಡಿ 2 4 ಸೊ ಈ ರೀತಿಯಾದಂಥ ಲೆಕ್ಕಗಳು ನಾವು ಏನು ಮಾಡಬೇಕು, ಎಲ್ಸಿಎಂನಲ್ಲಿ ಬರ್ತಾ ಇದ್ದೇವೆ, ಇವುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಸೊ ಈ ರೀತಿಯಾದಂಥ ಲೆಕ್ಕಗಳನ್ನು ಇನ್ನೊಂದು ನೋಡೋಣ. 5ನೇ ಲೆಕ್ಕ ನೋಡಿ. ಇದೆ 5 × 3 × 4 2 × 11 ಮತ್ತು 3 × 2 × 7 × 11. ಇವುಗಳ ಲಸ ಎಷ್ಟು ಅಂತ ಕೇಳಿದ್ರೆ ನೋಡಿ, 2 ಕಡೆಗೆ ಇರೋದನ್ನ ಒಂದು ಸಾರಿ ಬರೀಬೇಕು. ಸಾಮಾನ್ಯವಾಗಿರೋದನ್ನ ಇಲ್ಲಿ 5 ಇದೆ, ಇಲ್ಲಿ ಇಲ್ಲ ಅಂದ್ರೆ ಅದನ್ನು ಬರೀಬೇಕು. ಇಂಟು ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಒಂದು ಸೈಡ್ ಮಾತ್ರ ಬರೀಬೇಕು, ಇದನ್ನು ಬರೀಬೇಕು. ನಾವು ಲಸ ಕಂಡುಹಿಡಿಯೋದು. ನೆಕ್ಸ್ಟ್ ಇಲ್ಲಿ 2 ಇದೆ, ಇಲ್ಲಿ ಇದೆ, ಒಂದು ಸೈಡ್ ಮಾತ್ರ ಬರೀಬೇಕು, ಒಂದನ್ನು. ಇಂಟು 11 ಇದೆ, ಇಲ್ಲಿ 11 ಇದೆ, ಒಂದು ಸೈಡ್ ಮಾತ್ರ ಬರೆಯಿರಿ. ಇಂಟು ಇಲ್ಲಿ 7 ಇದೆ, 7ಅನ್ನು ಬರೀಬೇಕು. 1 2 3 4 5, ಇವು 3 ಸಾಮಾನ್ಯವಾಗಿರೋದು ಆ ಕಡೆಗೆ ಇದ್ದಾವೆ. ಸರಿ, ಹಾಗಾದರೆ ಇವುಗಳ ಗುಣಲಬ್ಧವೇ ಏನಾಗಿರುತ್ತೆ, ಇವುಗಳ ಲಸ ಆಗಿರುತ್ತೆ. ಸೊ ಈ ರೀತಿ ಅಂತ ಲೆಕ್ಕ ಬರ್ತಾ ಇದ್ದಾವೆ. ಇನ್ನೊಂದು ನೋಡಿ, 2 × 2 × 3 × 5 × 7 ಮತ್ತು 3 × 3 × 3 × 5 ಇವುಗಳ ಲಸ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇವುಗಳ ಲಸ ಎಷ್ಟಪ್ಪ ಅಂದರೆ 2 ಕಡೆಗೆ ಸಾಮಾನ್ಯವಾಗಿರುವುದನ್ನು ಒಂದು ಸಾರಿ ಮಾತ್ರ ಬರೀಬೇಕು. ಇಲ್ಲಿ 2 ಇಲ್ಲ, ಇಲ್ಲಿ ಬರೆಯಿರಿ, ಮತ್ತು 2ಅನ್ನು ಬರೆಯಿರಿ. ಈ ಕಡೆಗೆ ಇರಬೇಕು, ಈ ಕಡೆಗೆ ಇರಬೇಕು ಅಂದಾಗ ಮಾತ್ರ ನಾವು ಸಾಮಾನ್ಯ ಅನ್ಕೋಬೇಕು. ಇವು 2 ಒಂದರಲ್ಲಿ ಇದಾವಂತೆ ಸಾಮಾನ್ಯವಾಗಿ ಬರೀಬಾರ್ದು. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ 3 ಇದೆ, ಇಲ್ಲಿ 3ಅನ್ನು ಕ್ಯಾನ್ಸಲ್ ಮಾಡಬೇಕು, 1 ಬರೀಬೇಕು, 3. ನೆಕ್ಸ್ಟ್ ಈ 3ಅನ್ನು 2 ಸಾರಿ ಬರೀಬೇಕು. ಇಂಟು ಇಲ್ಲಿ 5 ಇದೆ, ಅಲ್ಲಿ ಇದೆ, 1 ಸಾರಿ ಬರೆಯಿರಿ. ಇಂಟು 7. ಸೊ 2 ಕಾಮನ್ ಆಗಿದ್ದಾವೆ, 2ಅನ್ನು ಬಿಟ್ಟು ಉಳಿಕಿದ ಎಲ್ಲವನ್ನ ಏನಪ್ಪ ನಾವು ಬರೀಬೇಕು. ಇವುಗಳ ಗುಣಲಬ್ಧವೇ ಏನಾಗಿರುತ್ತೆ, ಲ ಸ ಆಗಿರುತ್ತೆ. ಸೊ ಈ ರೀತಿಯಾದಂಥ ಲೆಕ್ಕಗಳನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಲಸ ನಾವು ಸರಳವಾಗಿ ಕಂಡುಹಿಡಿಬೋದು. ಈ ಲಸ ಆದ ತಕ್ಷಣ ಏನಪ್ಪ ಅಂದ್ರೆ ಮಸ ಬರ್ತಾ ಇದೆ, ಅವುಗಳನ್ನು ನೆಕ್ಸ್ಟ್ ಅವಧಿಯಲ್ಲಿ ನೋಡೋಣ.